ನಿಮ್ಮ ಬಲವಾದ ನಂಬಿಕೆನೇ ನಿಮ್ಮ ಬೆಳೆಗಳನ್ನು ಫಲವತ್ತಾಗಿ ಮಾಡ್ತವೆ ಅಂತ ಗೊತ್ತಾ ನಿಮಗೆ? ನೋಡ್ರಿ, ಈಗ ನೀವು ಯಾವುದೇ ತೆಗೆದು ನೋಡ್ರಿ, ಯಾವುದೇ ಒಂದು ರಿಸಲ್ಟ್ ಬಂದಿದೆ ಅಂತಂದರೆ ಅಲ್ಲಿ ಯಾರೋ ಒಬ್ಬರು ಬಲವಾಗಿ ನಂಬಿದ್ದಾರೆ ಅಷ್ಟೇ. ಅದೇ ನಿಜ. ಯಾಕಂತಂದರೆ ನೀವು ಸುಮ್ಮನೆ ಏನೋ ಮಾಡ್ತಾ ಇದ್ದೀನಿ ಅಂತ ಮಾಡಿಬಿಟ್ರೆ ಅದು ನಿಜವಾಗ್ಲೂ ಕರೆಕ್ಟಾಗಿ ರಿಸಲ್ಟೇ ಬರೋದಿಲ್ಲ. ನಿಮಗೆ ಒಂದು ಎಕ್ಸ್ಟ್ರೀಮ್ ಆಗಿರೋ ಒಂದು ರಿಸಲ್ಟ್ ಬಂದಿದೆ ಅಂತ ಅಂದರೆ ಅಲ್ಲಿ ಯಾರ್ದೋ ಒಬ್ರದ್ದು ಒಂದು ದೃಢ ಸಂಕಲ್ಪ, ಅಂದರೆ ಒಂದು ಸದೃಢವಾದ ಏನೋ ಒಂದು ನಂಬಿಕೆ, ಆ ಪವರ್ ಇದ್ದಾಗಲೇ ಆ ಫಲ ಚೆನ್ನಾಗಿ ಬರೋದು. ಈಗ ಈ ದಾಳಿಂಬೆ ಗಿಡ ಕಾಣಿಸ್ತಾ ಇದೆ ಅಂತಂದರೆ ಇದು ನಮ್ಮ ಮಾವವ್ರದ್ದು. ನಮ್ಮ ಮಾವ ಹೆಂಗಂತಂದರೆ, ನಾನು ದಾಳಿಂಬೆ ಹಣ್ಣು ಬೆಳಿಬೇಕು ಅಷ್ಟೇ, ಅದೇ ಮೈಂಡ್ಸೆಟ್ಟಲ್ಲಿ ಈಗ ಬೆಳೆದಿರೋದು. ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅಂತ. ಏನು ಗೊತ್ತಾ, ಇದು ಚಿಕ್ಕದ್ರಿಂದಲೂ ಅದಕ್ಕೆ ಚಿಕ್ಕ ಗಿಡ ತಂದು ಹಾಕಿದ, ಅದಕ್ಕೆ ಎಣ್ಣೆ ಹೊಡೆದು, ಅಂದರೆ ಔಷಧಿ ಮೆಡಿಸಿನ್ ಹೊಡೆದು, ಆಮೇಲೆ ನೋಡ್ರಿ ಡ್ರಿಪ್ ಮಾಡಿ, ಅದು ಡ್ರಿಪ್ ಏನಾದರೂ ಹೋದರೆ ಅದಕ್ಕೆ ಮತ್ತೆ ಸರಿ ಮಾಡಿಕೊಂಡು, ಕರೆಕ್ಟಾಗಿ ನೀರು ಹೋಗಿಲ್ಲ ಅಂತಂದರೆ ಬುಡಕ್ಕೆ ಅದನ್ನೆಲ್ಲ ಮೇಂಟೈನ್ ಮಾಡಿಕೊಂಡು, ಅದೇನೋ ಒಂಥರ ನಂಬಿಕೆ. ನನಗೇನೋ ಬೇಕು ಅಂದರೆ ಫಲ ಬೇಕು, ಕರೆಕ್ಟಾಗಿರೋ ಫಲ ಬೇಕು. ಅದೇನಾಗುತ್ತೋ ಗೊತ್ತಿಲ್ಲ, ನನಗೆ ಒಂದು ಎಕ್ಸ್ಟ್ರೀಮ್ ಆಗಿರೋ ರಿಸಲ್ಟ್ ಬೇಕು ಅನ್ನೋ ಒಂದು ನಂಬಿಕೆ. ಅದೊಂದು ಹೇಗೆ ಹೇಳಬೇಕು ಅಂತಂದರೆ ಸ್ಟ್ರಾಂಗ್ ಫೀಲಿಂಗ್. ನಾನು ಬೆಳೀತಾ ಇದ್ದೀನಿ, ನಾನು ಬೆಳಿಬೇಕು ಅನ್ನೋವಂಥದ್ದು. ನೀವು ಬೇಕಂದರೆ ಟ್ರೈ ಮಾಡಿ ನೋಡಿ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇರೋದು ಆಲ್ರೆಡಿ ನಿಮಗೂ ಅನಿಸಿರುತ್ತೆ, ನಿಮ್ಮ ಲೈಫಲ್ಲಿ ನೀವು ಆ ಥರ ಫೀಲ್ ಆಗಿರ್ತೀರ. ನಿಮಗೇನೋ ಒಂದು ಬೇಕಿದೆ ಅನಿಸೋದು, ನಿಜವಾಗ್ಲೂ ಅದು ತಗೊಳ್ಳೋವರೆಗೂ ನಿಮಗೆ ಸಮಾಧಾನ ಆಗೋದಿಲ್ಲ. ಬೆಳಿಗ್ಗೆ ಎದ್ರೂ ಅದೇ ಗ್ಯಾಪ್ನ ಬರ್ತಾ ಇರುತ್ತೆ, ರಾತ್ರಿ ಮನಿಕೊಳ್ಳೋಗೋ ಅದೇ ಗ್ಯಾಪ್ನ ಬರ್ತಾ ಇರುತ್ತೆ, ಯಾವಾಗಲೂ ಅದೇ ಗ್ಯಾಪ್ನ ಬರ್ತಾ ಇರುತ್ತೆ. ಅದೇ ದೃಢವಾದ ನಂಬಿಕೆ, ದೃಢವಾದ ಸಂಕಲ್ಪ, ಏನಾದರೂ ಹೇಳ್ಕೊಬೋದು ಅದಕ್ಕೆ. ಅದೊಂದು ಪವರ್. ಆ ಪವರೇನೆ ಒಳ್ಳೆ ರಿಸಲ್ಟ್ ಕೊಡೋಕ್ಕೆ ಸಾಧ್ಯ. ಈಗ ಈ ದಾಳಿಂಬೆ ಗಿಡ ಈಗ ತೋರಿಸಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ದಾಳಿಂಬೆ ಗಿಡನ ನಂಬಿದ್ದ, ಅಂದರೆ ನಮ್ಮ ಮಾವವರು ನಂಬಿದ್ರು. ಈಗ ಆ ನಂಬಿದಕ್ಕೆ ಈ ಥರ ಗಿಡ ಅಂದರೆ ತೋಟ ಮಾಡಿದ್ದಾನೆ. ಈಗ 2 ವರ್ಷ ಯಾವುದೇ ರಿಸಲ್ಟ್ ಇಲ್ಲದೆ ಅದು ಗಿಡ ಸುಮ್ಮನೆ ಬೆಳೆಯೋದಕ್ಕೋಸ್ಕರ ಬಿಟ್ಟು ಈಗ ಫಲ ಬಂದಿದೆ. ಈ ವರ್ಷ ಮತ್ತು ಹಿಂದಿನ ವರ್ಷ, ಅದಕ್ಕೂ ಮುಂಚೆ ಯಾವುದೇ ರಿಸಲ್ಟ್ ಇಲ್ಲ. ನಿಜ ಅಂದರೆ ರಿಸಲ್ಟ್ಗೋಸ್ಕರ ನಾವೇನಾದರೂ ಮಾಡಿದ್ರೆ ನಮಗೆ ಏನೂ ಸಿಗೋದಿಲ್ಲ. ನಮ್ಗೆ ಗೊತ್ತಿದೆ ರಿಸಲ್ಟ್ ಎಲ್ಲಿ ಸಿಗುತ್ತೆ ಅಂತ. ನಾವೇನೇ ಮಾಡಿದ್ರೂ ಅದಕ್ಕೆ ರಿಸಲ್ಟ್ ಸಿಗುತ್ತೆ. ಆ ರಿಸಲ್ಟ್ವರೆಗೂ ನಾವು ಎಷ್ಟು ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದೀವಿ ಅದು ಮ್ಯಾಟ್ರು. ಬೇಕಂದರೆ ನೀವು ಯಾವುದಾದ್ರೂ ಬೆಳೆ ಬೆಳೆದು ನೋಡಿ, ಗೊತ್ತಾಗುತ್ತೆ. ನೀವು ಅಲ್ಲಿ ಮಾರ್ಕೆಟಲ್ಲಿ ಬೆಲೆ ಎಷ್ಟಿದೆ ಗೊತ್ತಿಲ್ಲ, ಅದು ನಮಗೆ ಮ್ಯಾಟ್ರಲ್ಲ. ಅದು ನಾವು ಬೆಳೀತಾ ಇರೋ ಬೆಳೆಯ ಪವರ್, ಅಂದರೆ ಅದು ಈಗ ಏನಂತಾರೆ ಕ್ವಾಲಿಟಿ ಹೇಗಿದೆ ಅದನ್ನು ಚೆಕ್ ಮಾಡಬೇಕು. ನಾವು ಕ್ವಾಲಿಟಿ ಬೆಳಿಬೇಕಷ್ಟೇ. ಅಲ್ಲಿ ರೇಟ್ ಕಮ್ಮಿ ಆಯಿತಾ ಜಾಸ್ತಿ ಆಯಿತಾ ಅದು ಮ್ಯಾಟ್ರ್ ಆಗಲ್ಲ. ನಾವೇನು ಮಾಡಬೇಕು, ಅದ್ರ ಕ್ವಾಲಿಟಿ ಇನ್ಕ್ರೀಸ್ ಮಾಡಬೇಕು, ಕ್ವಾಲಿಟಿ ಬೆಳೆನ ಬೆಳಿಬೇಕು. ಕ್ವಾಲಿಟಿ ಬೆಳೆನ ಬೆಳೆದ್ರೆ ಅಲ್ಲಿ ಬೆಲೆ ಎಷ್ಟಿದೆಯೋ ಗೊತ್ತಿಲ್ಲ, ಆ ಬೆಲೆ ಎಷ್ಟಾದರೂ ಇರಲಿ, ಹೈ ಆದರೂ ಇರಲಿ, ಲೋ ಆದರೂ ಇರಲಿ, ನಿಮ್ಮ ಕ್ವಾಲಿಟಿ ಬೆಳೆ ನಿಜವಾಗ್ಲೂ ಸೇಲ್ ಆಗುತ್ತಲ್ಲಿ. ಅದು ಮುಖ್ಯ ನಮಗೆ. ಸೊ ನೀವು ಕೂಡ ಬೆಳಿಬೋದು. ಒಂದು ದೃಢವಾದ ಸಂಕಲ್ಪ ಇಟ್ಕೊಳ್ಳಿ, ಒಂದು ನಂಬಿಕೆ ಇಟ್ಕೊಳ್ಳಿ. ಯಾವುದೋ ಒಂದು ಪವರಿಂದಲೇ ಒಂದು ಒಳ್ಳೆ ರಿಸಲ್ಟ್ ಸಿಗೋಕ್ಕೆ ಸಾಧ್ಯ. ನೀವು ಅಂದ್ಕೊಳ್ಳಿ, ಬೇಕಂದರೆ ದಾಳಿಂಬೆ ಗಿಡ ಬೆಳಿಬೇಕು ಅಂತ, ನಿಜವಾಗ್ಲೂ ಇಷ್ಟೇ ಒಳ್ಳೆ ರಿಸಲ್ಟ್ ಬರೋವಂಥ ದಾಳಿಂಬೆ ಗಿಡನ ಬೆಳಿತೀರ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಎಲ್ಲಿವರೆಗೂ ನೋಡಿದರೆ ತುಂಬ ಧನ್ಯವಾದಗಳು. ಏನೋ ಬೆಟರ್ ಫೀಲಿಂಗ್ ಬರುತ್ತೆ ಅಂತ ನಾನು ಅಂದ್ಕೊಳ್ತೀನಿ ನಿಮ್ಮಲ್ಲಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.